ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನಲ್ಗೆ ಸ್ವಾಗತ. ಬೆಂಗಳೂರಿನ ಸಿನಿಮಾ ಪ್ರೇಮಿಗಳ ಹೃದಯದಲ್ಲಿ ಐಕಾನಿಕ್ ಥಿಯೇಟರ್ ಊರ್ವಶಿ ಇದೀಗ ನೆನಪು ಮಾತ್ರವಾಗಿದೆ. ಸಿಂಗಲ್ ಸ್ಕ್ರೀನ್ ಯುಗದ ಹೆಮ್ಮೆಯ ಸಂಕೇತವಾಗಿದೆ ಊರ್ವಶಿ ಥಿಯೇಟರ್ನ ತನ್ನ ಆಟವನ್ನು ಮುಗಿಸಿದೆ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಈ ಐತಿಹಾಸಿಕ ಥಿಯೇಟರ್ ನೆಲಸಮವಾಗಲಿದೆ. ಸೆಲೆಬ್ರಿಟಿಗಳ ಪೋಸ್ಟ್ ಫೇವರೇಟ್ ಥಿಯೇಟರ್ ಆಗಿದ್ದ ಊರ್ವಶಿಯಲ್ಲಿ ಕನ್ನಡ ಮಾತ್ರವಲ್ಲದೆ ಹಿಂದಿ, ತೆಲುಗು, ತಮಿಳು ಸಿನಿಮಾಗಳು ಬಿಡುಗಡೆಯಾಗಿ ಭರ್ಜರಿ ಯಶಸ್ಸು ಕಂಡಿದ್ದವು. ಸಿಲಿಕಾನ್ ಸಿಟಿ ಜನರಿಗೆ ಅತ್ಯುತ್ತಮ ಸಿನಿಮಾ ಎಕ್ಸ್ಪೀರಿಯನ್ಸ್ ನೀಡಿದ ಊರ್ವಶಿ ಬೆಂಗಳೂರಿಗೆ ಮೊದಲು ಡಾಲ್ಬಿ ಆಡಿಯೋ ಟೆಕ್ನಾಲಜಿಯನ್ನು ಪರಿಚಯಿಸಿದ ಥಿಯೇಟರ್ ಕೂಡ ಹೌದು. ಸದ್ಯ ಇಲ್ಲಿ ಮೆಹರ್ ಸೌಂಡ್ ಟೆಕ್ನಾಲಜಿ ಇದೆ. ಇದು ಇಡೀ ದೇಶದಲ್ಲಿ ಕೇವಲ 2 ಥಿಯೇಟರ್ಗಳಲ್ಲಿ ಮಾತ್ರ ಲಭ್ಯ. 1970ರಲ್ಲಿ ನಿರ್ಮಾಣವಾದ ಊರ್ವಶಿ ಥಿಯೇಟರ್ ಸುಮಾರು 50 ವರ್ಷಗಳ ಕಾಲ ಲೀಸ್ ಪಡೆದ ಜಾಗದಲ್ಲಿ ಕಾರ್ಯನಿರ್ವಹಿಸಿತ್ತು. 2018ರಲ್ಲಿ ಲೀಸ್ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಭೂ ಮಾಲೀಕರು ಜಾಗವನ್ನು ಮರಳಿ ಪಡೆದಿದ್ದು, ಹೀಗಾಗಿ ಫೆಬ್ರವರಿ 20ಕ್ಕೆ ಊರ್ವಶಿ ಥಿಯೇಟರ್ ನೆಲಸಮಗೊಳ್ಳಲಿದೆ. ಇದು ಒಂದು ಯುಗಕ್ಕೆ ತೆರೆ ಬಿದ್ದಂತಾಗಿದೆ.